ಸ್ನೇಹಿತರೆ, ನಾವು ಬಾಂಬೆಯಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ನಾಸಿಕ್ ಕಡೆ ಹೊರಟ್ವಿ. ಬಾಂಬೆಯಲ್ಲಿ ಮಳೆ ಏನಿರಲಿಲ್ಲ. ನಾಸಿಕ್ ಹೋಗ್ತಾ ಹೋಗ್ತಾ ಮಳೆ ಶುರುವಾಯಿತು ನಮಗೆ. ಈ ಬಿಸಿಲಲ್ಲಿ ಈ ಮಳೆ ಹೊಡೆದಿರೋದಕ್ಕೆ ತುಂಬ ಖುಷಿಯಾಗ್ಬಿಡ್ತು. ಮತ್ತು ಇಲ್ಲಿ ಚಿಕನ್ನು ಮತ್ತು ಚಪಾತಿ ಎಲ್ಲ ತಗೊಂಡು ಹೊಟ್ಟೆ ತುಂಬ ಊಟ ಎಲ್ಲ ಮಾಡಿಕೊಂಡು ಸೀದಾ ರಾತ್ರಿ ಮಾರ್ಕೆಟಲ್ಲಿ, ಅಂದರೆ 24 ಗಂಟೆನೂ ಇರುತ್ತೆ, ಅಂತೂ ಇಂತೂ ನಾವು ಮಾರ್ಕೆಟ್ ಹತ್ರ ಬಂದ್ವಿ. ಇದೇನು ನೋಡ್ತಾ ಇದ್ದೀರೋ ಇದೇ ಟೊಮೊಟೊನೇ ಈಗ ನಮಗೆ ಲೋಡ್ ಆಗೋದು. ಇಲ್ಲಿ ಪಿಂಪಲ್ಗಾಂವ್ ಮಾರ್ಕೆಟು 100 ಎಕರೆಯಲ್ಲಿದೆ. ಇಲ್ಲೆಲ್ಲ ಕೂಡ ಟೊಮೊಟೊ ಎಲ್ಲ ಈಗ ಸೀಸನ್ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿದ್ದಾವೆ ಟೊಮೊಟೊ ಅಂತೂ. ಇಲ್ಲಿನ ಲೋಡರ್ಸು ಒಂಚೂರು ಹಗ್ಗ ಟಾರ್ಪಲ್ ಹಾಕ್ಕೊಡ್ರಿ ಅಂದರೆ ಹಾಕೋಕ್ಕೆ ಬರಲಿಲ್ಲ. ಅವರು ಹಗ್ಗ ಟಾರ್ಪಲೆಲ್ಲ ನಾವು ಹಾಕಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ನಮ್ಗೆ ಟೈಮ್ ಆಯಿತು ಅಂತ. ನಾನು ಒಬ್ಬನೇ ಹಗ್ಗ ಟಾರ್ಪಲ್ ಹಾಕ್ತಾಯಿದ್ದೀನಿ. ನೋಡಿರಿ ಡ್ರೈವರ್ ಕಷ್ಟ ಎಷ್ಟೆಷ್ಟು ಇರುತ್ತೆ ಅಂತ. ಒಬ್ಬನೇ ಹಗ್ಗ ಮೇಲಿಂದ ಬಿಟ್ಟು ಕೆಳಗಡೆ ಹೋಗಿ ಇಳ್ಕೋಬೇಕು. ಅದು ಬೇರೆ ಟೈಮಿಂಗ್ಸ್ ಬೇರೆ ಇದೆ. ನನಗೆ ಅದೊಂದೇ ಬೇಜಾರು. ಯಾಕಂದರೆ ಇದು ಹಗ್ಗ ಟಾರ್ಪಲ್ ಹಾಕೋದೇನು ಬೇಜಾರಿಲ್ಲ, ಒಬ್ಬನೇ ಬೇಕಾದರೂ ಹಾಕ್ಬಿಡ್ತೀನಿ. ಆದರೆ ಇದು ಟೈಮಿಂಗ್ಸ್ ಇದೆ, ಅದಕ್ಕೋಸ್ಕರ ಒಂಚೂರು ಬೇಜಾರಾಗಿಬಿಡ್ತು. ಕಾಸು ಕೊಡ್ತೀನಿ ಬರ್ರಿ ಹಾಕೋಣ ಅಂದ್ರೂ ಬರಲಿಲ್ಲ. ಸರಿ ಆಯಿತು ಅಂತೇಳಿ ಒಬ್ಬನೇ ಹಾಕಿ ಈ ರೀತಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ. ಈಗ ಇಲ್ಲಿಂದ 1100 ಕಿಲೋಮೀಟ್ರ್ ಮೇಲೆ ಆಗುತ್ತೆ, ಉಡುಪಿಗೆ ಹೋಗಬೇಕು. ಇದೆಲ್ಲ ಕೂಡ ಪಿಂಪಲ್ಗಾಂವ್ ಮಾರ್ಕೆಟು 100 ಎಕರೆಯಲ್ಲಿ ಐತೆ. ಎಲ್ಲ ಫ್ರೀ ಇರುತ್ತೆ ಮಾರ್ಕೆಟ್ ಎಲ್ಲ ಕೂಡ. ಇಲ್ಲಿ ಈರುಳ್ಳಿ ಕೂಡ ಬರುತ್ತೆ. ಇಲ್ಲಿ ಈರುಳ್ಳಿ ಸೀಸನಲ್ಲೆಲ್ಲ ಕೂಡ ಇಲ್ಲಿಗೆ ಬರ್ತಿದ್ದೆ ನಾನು. ನಾಸಿಕ್ಕಿಂದ ಒಂಚೂರು ಮುಂದೆ ಬರಬೇಕು. ಸರಿ ಆಯಿತು ಅಂತೇಳಿ ಹಗ್ಗ ಟಾರ್ಪಲೆಲ್ಲ ಹಾಕ್ಕೊಂಡು ಸೀದಾ ಅಲ್ಲಿಂದ ಹೊರಟೆ. ಈ ಟೈಮಿಂಗ್ಸ್ ಮಾಲಲ್ಲೆಲ್ಲ ಕೂಡ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು, ಯಾಕಂದರೆ ತುಂಬ ಟೈಮಿಂಗ್ ಇರುತ್ತೆ ಈ ಟೊಮೊಟೊ ಎಲ್ಲ ಕೂಡ. ಆದಷ್ಟು ತಿಂಡಿ ಊಟಕ್ಕೆ 10 ನಿಮಿಷ ನಿಲ್ಲಿಸ್ಕೊಂಡು ನಾವು ರಾತ್ರಿ ಹಗಲು ಡ್ರೈವಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾನ್ ಸ್ಟಾಪ್ ಆಗಿ. ನಾವು ಸಾಯಂಕಾಲ ಆಗೋ ಅಷ್ಟೊತ್ತಿಗೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರ್ ಹತ್ರ ಬಂದುಬಿಟ್ವಿ. ನೈಟ್ 5 ಗಂಟೆಗೆ ಬಿಟ್ಟಿದ್ದು, ಈಗ ಕರೆಕ್ಟಾಗಿ 4 ಗಂಟೆಗೆ ಬಾರ್ಡ್ರಲ್ಲಿ ಇದ್ದೀವಿ. ಇಲ್ಲಿ ಆ್ಯಡ್ ಬ್ಲೂ ಎಲ್ಲ ಹಾಕ್ಕೊಂಡು ಯಲ್ಲಾಪುರ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಅವಾಗೆ ನಾವು ಅಲ್ಲಿಂದ ಟೈಮಿಂಗ್ ಪಿಕಪ್ ಮಾಡ್ಕೊಂಬಂದಿದ್ದು. ಇಲ್ಲಿ ಸ್ವಲ್ಪ ಟೈಮ್ ತಿನ್ನುತ್ತೆ, ಅದರಿಂದಾಗಿಯೇ ಅಲ್ಲಿಂದ ಸ್ವಲ್ಪ ಟೈಮ್ ಪಿಕಪ್ ಮಾಡ್ಕೊಂಬಂದಿದ್ದು. ಇದೆಲ್ಲ ಆದಮೇಲೆ ನಾವು ಗೋಕರ್ಣ ಆ ರೋಡಲ್ಲಿ ಟೈಮಿಂಗ್ ಪಿಕಪ್ ಮಾಡ್ಕೋಬೇಕಾಗುತ್ತೆ. ಇನ್ನೇನು ಘಾಟ್ ಸೆಕ್ಷನ್ ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಒಂಚೂರು ಸೈಡ್ಗೆ ಹಾಕಿ ಟೀ ಎಲ್ಲ ಕುಡ್ಕೊಂಡು ಓಡಬೇಕು. ಯಾಕಂದರೆ ಬ್ರೇಕ್ ಲೈನರೆಲ್ಲ ಹೀಟಾಗಿರ್ತವೆ ಸಿಂಗಲ್ ರೋಡಲ್ಲಿ ಬಂದು. ನೀರು ಬಾಟ್ಲೆಲ್ಲ ತಗೊಂಡು ನೀರೆಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟೆ. ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಅಂಕೋಲಾ ಮಂಗಳೂರಿಗೆ ಹೋಗೋ ರೋಡಲ್ಲಿ ಹೋಗ್ತಾಯಿದ್ದೀವಿ. ಆದರೆ ನಾವು ಉಡುಪಿಗೆ ಹೋಗಬೇಕಾಗಿರೋದು. ನಾನ್ ಸ್ಟಾಪ್ ಆಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂತೂ ಇಂತೂ ಉಡುಪಿ ಮಾರ್ಕೆಟಿಗೆ ಬಂದುಬಿಟ್ಟೆ. ನೋಡಿರಿ ಇವರೆಲ್ಲ ಕೂಡ ಮಾರ್ಕೆಟಿಗೆ ಬಂದಿದ ತಕ್ಷಣ ಹಗ್ಗ ಟಾರ್ಪಲ್ಲು ನಾನು ಒಬ್ಬನೇ ಪಟ 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 ಅಂತ ಬಿಚ್ಚಿಬಿಟ್ಟೆ. ಇವರು ಒಂಚೂರು ಹೆಲ್ಪ್ ಮಾಡಿದ್ರು ಕೆಳಗಡೆ ಹಗ್ಗ ಬಿಚ್ಚಬೇಕಾದ್ರೆ. ನೋಡಿರಿ ಎಲ್ಲ ಕೂಡ ಇಳಿಸ್ಕೊತಾ ಇದ್ದಾರೆ. ಮಾಲ್ ಬಂದಿದ್ದ ತಕ್ಷಣವೇ ರಪ 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 ಅಂತ ಇಳಿಸ್ಕೊಳ್ಳೋದು ಶುರು ಮಾಡಿಬಿಟ್ರು. ಇದೆಲ್ಲ ಕೂಡ ಉಡುಪಿ ಮಾರ್ಕೆಟೇ. ಟೊಮೊಟೊ ಅಂತೂ ಸೂಪರಾಗಿದ್ದಾವೆ. ಬಂದಿದ್ದ ತಕ್ಷಣವೇ ಮಾಲೆಲ್ಲ ಖಾಲಿ ಆಗಿಬಿಡ್ತು. ಇನ್ನೇನು ಸ್ವಲ್ಪ ಇತ್ತು, ಅದು ಬೇರೆ ಗಾಡಿಗೆ ಕ್ರಾಸಿಂಗ್ ಆಗುತ್ತೆ ಈಗ ಅಂತಂದರು. ಕರೆಕ್ಟ್ ಟೈಮಿಗೆ ಬಂದಿದ್ದು ನೋಡಿ ಪಾರ್ಟಿ ಖುಷಿ.